ತೀರ್ಥಹಳ್ಳಿಯ ನನ್ನ ಮತಕ್ಷೇತ್ರದ ಅನೇಕ ಹಿಂದೂ ಭಕ್ತರು ತೀರ್ಥಹಳ್ಳಿಯಿಂದ ಧರ್ಮಸ್ಥಳದವರೆಗೆ ಒಂದು ಕಾರಿನ ಯಾತ್ರೆಯನ್ನು ಕೈಗೊಂಡಿದ್ದೇವೆ. ಧರ್ಮಸ್ಥಳದ ಹೆಸರಿನಲ್ಲಿ ಧರ್ಮಸ್ಥಳದ ವಿರೋಧವಾಗಿ ಇದುವರೆಗೂ ಏನು ಕಳೆದ ಒಂದು ತಿಂಗಳಿಂದ ಅಪಪ್ರಚಾರ ನಡೆದಿತ್ತು. ದೇಶ ವಿದೇಶದ ಮಾಧ್ಯಮಗಳಲ್ಲಿ ಸನಾತನ ಹಿಂದೂ ಧರ್ಮದ ಮೌಲ್ಯಗಳನ್ನು ಕಳಂಕ ತರ್ತಕ್ಕಂಥ ಅನೇಕ ಅಪಪ್ರಚಾರ ನಡೀತಾ ಬಂತು. ಇದು ಹಿಂದೂ ಬಾಂಧವರಿಗೆ ಅಳಿಸ್ಲಿಕ್ಕಾಗದೇ ಇರುವಂಥ ಒಂದು ಗಾಯ. ಹಾಗಾಗಿ ಇವತ್ತು ನಾವು ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡಿ ಪೂಜ್ಯ ಹೆಗಡೆಯವರನ್ನು ಭೇಟಿ ಮಾಡಿ ಹೋಗಲಿಕ್ಕಾಗಿ ನಾವು ಬಂದಿದ್ದೇವೆ. ಒಂದು ಮಂಜುನಾಥನ ಕ್ಷೇತ್ರ ನಮ್ಮ ಪವಿತ್ರ ಯಾತ್ರಾ ಕ್ಷೇತ್ರ, ಇನ್ನೊಂದು ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಅವರ ಚಿಂತನೆಯಿಂದ ಮೂಡಿಬಂದಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಮಾನ್ಯ ಜನ, ಮಹಿಳೆಯರು, ದಲಿತರು, ಬಡವರ ಬದುಕಿನಲ್ಲಿ ಒಂದು ಕ್ರಾಂತಿಕಾರಕವಾದಂಥ ಬದಲಾವಣೆಯನ್ನು ಮಾಡಿದೆ. ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಕಳೆದ 79 ವರ್ಷ ಆಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಸರ್ಕಾರ ಮಾಡಲಿಕ್ಕಾಗಿ ಬೇಕಾದ ಸಾವಿರಾರು ಕೋಟಿಯನ್ನು ವ್ಯಯ ಮಾಡಿದ್ರು ಅನುಷ್ಠಾನಕ್ಕೆ ತರಲಿಕ್ಕಾಗದೇ ಇರುವಂಥ ಕೆಲಸವನ್ನು ಪೂಜ್ಯ ವೀರೇಂದ್ರ ಹೆಗಡೆಯವರ ನೇತೃತ್ವದ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದೆ, ಬದುಕು ಕಟ್ಟಿಕೊಟ್ಟಿದೆ. ಹೀಗಾಗಿ ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲದರ ಫಲಾನುಭವಿಗಳು. ಈ ಸಂದರ್ಭದಲ್ಲಿ ಈ ಬಂದಂಥ ಕಳಂಕವನ್ನು ನಾವು ಪ್ರತಿಭಟಿಸ್ತೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮುಸುಕುದಾರಿ ಇವತ್ತು ಅರೆಸ್ಟ್ ಆಗಿದ್ದಾರೆ. ಅವನು ಮುಸುಕನ್ನು ಕಳಚಿದ್ದಾರೆ. ಚಿನ್ನಪ್ಪ ಅನ್ನುವಂಥವನು ಯಾರೋ ಇದ್ದಾನೆ ಅಂತೇಳಿ ಹೇಳಿ ಅವನು ಇಷ್ಟು ದಿನ ಏನು ದೊಡ್ಡ ಪಾತ್ರವನ್ನು ನಿರ್ವಹಿಸಿದ್ದ. ಬೇರೆ ಬೇರೆ ಪಾತ್ರಗಳು ಬಂದು ಹಿಂದೂ ಧರ್ಮದ ಒಂದು ಇದನ್ನು ಕಳಂಕವನ್ನು ಮಾಡಿದರು. ಅವೆಲ್ಲವೂ ಕೂಡ ಬಯಲಿಗೆ ಬರ್ತಾರೆ. ಎಲ್ಲಕ್ಕಿಂತ ನಾನು ಹೇಳೋದಾದರೆ ನಮ್ಮ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಈ ರೀತಿ ನಾಟಕ ಆಡುವಂಥ ಕೆಲವೇ ವ್ಯಕ್ತಿಗಳಿಗೆ ಮಣಿದು ಕಳೆದ ಒಂದು ತಿಂಗಳಿಂದ ಎನ್ಕ್ವೈರಿ ನೆಪದಲ್ಲಿ ಇದರ ಪ್ರಚಾರಕ್ಕೆ ಅಪಪ್ರಚಾರಕ್ಕೆ ಇಂಬು ಕೊಟ್ಟಿದ್ದು ನಮ್ಮ ಸರ್ಕಾರ. ನಾವು ಅವತ್ತೇ ಹೇಳಿದ್ವಿ, ಇವರು ಯಾರು, ಕಂಪ್ಲೇಂಟ್ ಮಾಡೋರು ಯಾರು, ಅವರ ಕಂಪ್ಲೇಂಟಿನ ಹಿಂದಿರುವಂಥ ಉದ್ದೇಶ ಏನು, ಮೊದಲನೇ ಬುರುಡೆ ತಂದಿದ್ನಲ್ಲ ಅದು ಎಲ್ಲಿಂದ ತಂದಿದ್ದ, ಎಲ್ಲಿ ಕಿತ್ತಿದ್ದ ತೋರಿಸು ಅಂತೇಳಿ ಹೇಳಿ ಅವನ್ನ ವಿಚಾರಣೆಗೆ ಮಾಡೋದನ್ನ ಬಿಟ್ಟು ಅವನ ಆದೇಶದಂತೆ ಇವತ್ತು ನಮ್ಮ SIT ಹಿರಿಯ ಅಧಿಕಾರಿಗಳು ನಡ್ಕೊಂಡಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಈ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ನಮ್ಮ ರಾಜ್ಯದ ಪೊಲೀಸರನ್ನು ಕೂಡ ಡಿಮಾರಲೈಸ್ ಮಾಡಿದೆ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್ಕಾರ ಕ್ಷಮೆ ಕೇಳಬೇಕಿತ್ತು. ಸರ್ಕಾರ ಕ್ಷಮೆ ಕೇಳಬೇಕು. ಎಡಪಂಥೀಯ ಜನ ಮಾಡಿರ್ತಕ್ಕಂಥ ಈ ಕಾರಸ್ಥಾನಕ್ಕೆ ಸರ್ಕಾರ ಮುಂದೆ ನಿಂತು ಅವರಿಗೆ ಬೆಂಬಲ ಕೊಟ್ಟು ಇವತ್ತಿದ್ದೆಲ್ಲವೂ ಕೂಡ ಅಪಪ್ರಚಾರ ಆಗ್ತಾಯಿದೆ. ಇಡೀ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಧರ್ಮಸ್ಥಳದ ಭಕ್ತಾದಿಗಳಿಗೆ ಅತ್ಯಂತ ನೋವುಂಟು ಮಾಡಿದೆ. ಇದು ಕೊನೆ ಆಗಬೇಕು. ಹಾಗಾಗಿ ಕೇವಲ ಯಾರನ್ನೋ 2-3 ಜನ ಅರೆಸ್ಟ್ ಮಾಡೋದಲ್ಲ, ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರನ್ನೂ ಕೂಡ ಇದರಗಡೆ ಇರುವಂಥವ್ರು ಒಂದಷ್ಟು ಜನ, ಇಲ್ಲದೇ ಇರುವಂಥವ್ರು ನಗರ ನಕ್ಸಲರು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಇದರ ಹಿಂದಕ್ಕೆ ವಿಚಾರವಾದಿಗಳು, ನಗರ ನಕ್ಸಲರು, ಇವರೆಲ್ಲರೂ ಕೂಡ ಇವರನ್ನು ಕೂಡ ಬಂಧನಕ್ಕೊಳ ಮಾಡಬೇಕು, ವಿಚಾರಣೆ ನಡೆಸಬೇಕು. ಒಂದು ಕಾಲದಲ್ಲಿ ಇಲ್ಲಿಗೆ ತಂದು ನಕ್ಸಲರನ್ನು ಹಾಕಬೇಕು. ಯಾರೋ ಬಡವರ ಮಕ್ಕಳ ಹೆಗಲ ಮೇಲೆ ಕೋಬಿ ಒರೆಸಿ ನೀವು ವ್ಯವಸ್ಥೆ ಸನ್ಮಾನ ಆಗ್ತದೆ ಅಂತ ಹೇಳಿ ಕಳಿಸಿದ್ರು. ಈಗ ಧರ್ಮಸ್ಥಳದ ಬಗ್ಗೆ ನಮ್ಮ ಪವಿತ್ರ ಸ್ಥಳಗಳನ್ನು ಮಸಿ ಬಳಿಯುವಂಥ ಕೆಲಸ ಇವತ್ತೇನು ಮಾಡ್ತಾ ಇದ್ದಾರೆ, ಅದು ಕೊನೆ ಆಗಬೇಕು ಅಂತ ನನ್ನ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ SP ಕೂಡ ಹೇಳಿದರು, ಆದರೆ ಇಷ್ಟಿಲ್ಲ. ಸರ್ಕಾರದ ಮೇಲೆ ಯಾವ ಒತ್ತಡ ಇತ್ತು ಅಂತ ಹೇಳಿ ಹೊರಗೆ ಬರಬೇಕಷ್ಟೇ. ಈ ಸರ್ಕಾರ ಕೂಡ ಯಾರ ಒತ್ತಡಕ್ಕೆ ಮಣಿದಿದೆ. ಸರ್ಕಾರ ವಿಶೇಷವಾಗಿ ದೆಹಲಿಯ ಹೈಕಮಾಂಡ್ ಮೂಲಕವೂ ಕೂಡ ಕೆಲವರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಸರ್ಕಾರದ ಮೇಲೆ. ಒಂದು ದಿನ DK ಶಿವಕುಮಾರ್ ಅವರು ನಾನಿದ್ದೇನೆ, ಷಡ್ಯಂತ್ರ ಇದೆ ಅಂತ ಒಂದು ದಿನ ಗರ್ಜನೆ ಮಾಡೋದು. ಆಮೇಲೆ ಈಗೇನು ಹೇಳ್ತಾರೆ, ಭಯ ಬಿಡೋದಿಲ್ಲ. ಅವ್ರು ಭಯನ ಯಾರು ಕಳಿಸೋದು? ಇದು ಹಿಂದೆ ಭಾಳ ದೊಡ್ಡ ಉದ್ದೇಶ ಇದ್ದಾವೆ. ಹಾಗಾಗಿ ಅವೆಲ್ಲರೂ ಹೊರಗೆ ಬರಬೇಕಾಗ್ತದೆ. ಹಿಂದಕ್ಕೆ ಭಾಳ ದೊಡ್ಡ ಜಾಲ ಇದೆ, ರಾಷ್ಟ್ರ ಮಟ್ಟದ್ದು, ಅಂತಾರಾಷ್ಟ್ರೀಯ ಮಟ್ಟದ ಜಾಲವೂ ಕೂಡ ಇದೆ ಅನ್ಸುತ್ತೆ. ನಾವು ಮೊದಲಿಂದ ಹೇಳ್ತಾ ಬಂದಿದ್ದೀವಿ, NIAಗೆ ಈ ಕೇಸನ್ನು ಕೊಡಿ, ಆಗ ಹೊರಗೆ ಬರ್ತದೆ ಅಂತ.
ಎನ್ಐಎ ಕೊಡೋ ಕೆಲಸ ಈಗಲೂ ಮಾಡಬೇಕು. ಸಮೀರ್ ಸುಜಾತ ಭಟ್ ಈ ಅನಾಮಕ್ಕೆ ಎಲ್ಲರೂ ಒಂದೊಂದು ಸಲ ಒಂದೊಂದು ಥರ ಸುಳ್ಳು ಹೇಳ್ಕೊಂಡು ಅಂದರೆ ಒಂದು ಕ್ಷೇತ್ರದ ಬಗ್ಗೆ ಪ್ರಚಾರಕ್ಕೆ ಯಾವ ರೀತಿ ಎಲ್ಲ ಸಂಚು ಮಾಡಿದ್ದಾರೆ ಸರ್. ನಿಮ್ಮ ಮೀಡಿಯಾದಲ್ಲಿ ನೋಡಿದ್ವಿ ಎಲ್ಲ ಆಗ್ತಾ ಇದ್ದಾಗ ಸುಜಾತ ಭಟ್ ಅವರು ಬರ್ತಾರೆ, ಮೀಡಿಯಾದ ಎದುರುಗಡೆ ನಿಂತು ಕಣ್ಣೀರು ಹಾಕ್ತಾರೆ, ಭಾವುಕರಾಗ್ತಾರೆ. ಅಂದರೆ ಎಂತೆಂಥ ಪಾತ್ರವನ್ನು ನಿರ್ವಹಿಸುವಂಥ ಡೈರೆಕ್ಷನ್ ಮಾಡಿ ಕಳಿಸಿದ್ರು ನನಗೆ ಆಶ್ಚರ್ಯ ಆಗ್ತದೆ. ಸಿನಿಮಾದಲ್ಲಿ ನಮ್ಮ ಭಾಳ ಹೆಸರುವಂಥ ನಟರು ಕೂಡ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ನಟನೆಯನ್ನು ಎಮ್ಮ ಮಾಡಿಬಿಟ್ಟು ಅವತ್ತೇ ಕರ್ಕೊಳ್ಬೇಕಾಗಿತ್ತು, ಮಣಿಪಾಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಿಮ್ಮ ಮಗಳು ಯಾವ ಕಾಲೇಜಿನಲ್ಲಿ ಓದಿದ್ದು, ಯಾವ ವರ್ಷ ಓದಿದ್ದು, ಅಲ್ಲಿಂದ ಎಂಕ್ವೈರಿ ಶುರು ಮಾಡಿದರೆ ಬಿಟ್ಟು ಓಡೋಗ್ತಿದ್ರು. ಇನ್ನು ಯಾವನೋ ಒಬ್ಬ ಬರ್ತಾನೆ ಅಲ್ಲಿ ಆ ನದಿ ಹತ್ರ, ಸ್ನಾನಘಟ್ಟದ ಹತ್ರ ನಾನು ಅಂಗಡಿ ಮಾಡ್ಕೊಂಡಿದ್ದೆ. ದಿನ ನೋಡ್ತಾ ಇದ್ದೆ, ಒಬ್ಬ ಮನುಷ್ಯ ಹೆಗಲ ಮೇಲೆ ಹೆಣ ಹೊತ್ತು ತಂದು ಅಲ್ಲಿ ಉಳ್ತಾ ಇದ್ದ. ಒಬ್ಬೊಬ್ಬರ ಪಾತ್ರವನ್ನು ಒಂದು ರೀತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಇವರೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದರೆ ಒಳ್ಳೆ ಓಡ್ತಿತ್ತು ಮತ್ತು ದುಡ್ಡು ಮಾಡ್ಬೋದಾಗಿತ್ತು. ಆದರೆ ಅವರಿಗಿರೋ ಪ್ರತಿಭೆಯನ್ನು ಹಾಳು ಮಾಡಿ ಇವತ್ತು ಧರ್ಮಸ್ಥಳದ ಖ್ಯಾತಿಗೆ, ಹಿಂದೂ ಧರ್ಮದ ಖ್ಯಾತಿಗೆ ಕಳಂಕ ತರುವಂಥ ಕೆಲಸವನ್ನು ಈ ನೀಚರು ಮಾಡಿದ್ದಾರೆ. ಇವರು ಹಿಂದಕ್ಕೆ ಅನೇಕ ಜನ ಹಣ ಕೊಟ್ಟಿದ್ದಾರೆ. ಒಂದು 25 ಜನ ವಕೀಲರು ಬಂದಿದ್ದರು ಅವ್ರ ಪರವಾಗಿ. ಎಲ್ಲಿಂದ ಬಂದರು? ಯಾರು ಫೀಸ್ ಕೊಟ್ಟರು ಹೇಳಬೇಕಲ್ಲ. ಮೀಡಿಯಾದ ಎದುರುಗಡೆ ಕೂಡ ಬಂದು ಕೆಲವರೆಲ್ಲ ಹೇಳ್ತಾ ಇದ್ರು, ಅದೆಲ್ಲ ಬರಬೇಕಲ್ಲ ಇವರಿಗೆ. ಸರ್, ಖಂಡಿತವಾಗೂ ಇದನ್ನು ಎನ್ಐಎ ಕೊಡಬೇಕು. ಈ ಷಡ್ಯಂತ್ರ ಸಾಮಾನ್ಯದಲ್ಲ. ಒಂದು ಸರ್ಕಾರವನ್ನು ಕರ್ನಾಟಕ ಸರ್ಕಾರ ಬಗ್ಗಿದೆ ಅಂತೇಳಿ ಆದರೆ ಎಷ್ಟು ದೊಡ್ಡ ಷಡ್ಯಂತ್ರ ಹಿಂದಿಕ್ಕಿದೆ, ಎಲ್ಲವೂ ಹೊರಗೆ ಬರಬೇಕು, ಸರಿಯಾದ ಎಂಕ್ವೈರಿ ಆಗಬೇಕು. SIT ಈ ಹೊಂಡ ತೆಗೆಯೋ ಕೆಲಸ ಬಿಟ್ಟು ಯಾರು ಹೊಂಡ ತೆಗೆಸಿದ್ರು ಡೈರೆಕ್ಷನ್ ಕೊಡ್ತಾಯಿದ್ರು ಅವ್ರ ಮೇಲೆ ಎನ್ಕ್ವೈರಿ ಮಾಡಬೇಕಾಗ್ತದೆ. SITಗೆ ಅಧಿಕಾರಿಗಳನ್ನು ಇಂಥವ್ರನ್ನೇ ಹಾಕಬೇಕು ಅಂತ ಹೇಳಿದ್ದೆ ಇವರು. ಹೇಗಿದೆ ಹೇಳಿ? ಸ್ವಲ್ಪ ಎಡಪಂಥೀಯ ವಿಚಾರಧಾರೆ ಇರುವಂಥ ಅಧಿಕಾರಿಗಳನ್ನ SITಗೆ ಹಾಕಬೇಕು ಅಂತೇಳಿ ಹೇಳಿ ನಿರ್ದೇಶನ ಕೊಟ್ಟು ಸರ್ಕಾರ ಅವರಿಗೆ ಬಗ್ಗಿ ಅಂಥದ್ದನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಸರಿದಾರಿನಲ್ಲಿ ಹೋಗಲಿಲ್ಲ. SITಯನ್ನು ನಾವೆಲ್ಲ ಸ್ವಾಗತ ಮಾಡಿದ್ವಿ, ಧರ್ಮಸ್ಥಳದ ಆಡಳಿತ ಕೂಡ ಸ್ವಾಗತ ಮಾಡಿದ್ವಿ. ಆದರೆ ಅದು ಹೋದಂಥ ರೀತಿ ಸರಿ ಇರಲಿಲ್ಲ. ಆರಂಭ ಎಲ್ಲಿಂದ ಮಾಡಬೇಕಾಗಿತ್ತು? ಆ ಬುರುಡೆಯಿಂದನೇ ಶುರು ಮಾಡಬೇಕಾಗಿತ್ತು. ನೀನು ಮೊದಲನೇ ಬುರುಡೆ ಯಾರದ್ದು? ಅದು ಹೆಣ್ಣೋ ಗಂಡೋ, ಅತ್ಯಾಚಾರ ಆಗಿತ್ತು, ಮರ್ಡರ್ ಆಗಿತ್ತು, ಹಾಗೆ ಸತ್ತಿದ್ದ, ಇದೆಲ್ಲ ತನಿಖೆ ಆಗಬೇಕಾಗಿತ್ತು. ಏನನ್ನೂ ಮಾಡಲಿಲ್ಲ. ಬಂದು ಹೊಂಡ ತೆಗಲಿಕ್ಕೆ ಶುರು ಮಾಡಿದ್ರು, ಕಾಡಿನಲ್ಲಿ ಕರ್ಕೊಂಡು ಪ್ರಚಾರ ಶುರುವಾಯಿತು. ಇದನ್ನು ಕೊನೆ ಅಂತಿಮವಾಗಿ ಏನಂದರೆ ಪೂಜ್ಯ ಹೆಗಡೆ ಅವರ ಕುಟುಂಬಕ್ಕೆ ಲಿಂಕ್ ಮಾಡುವಂಥ ಒಂದು ಕಾರ್ಯಸ್ಥಳ. ಭಾಳ ದೊಡ್ಡ ದುರಂತ ಇದೆ, ನಡೆದೇ ಇದೆ. ಕಳೆದ ಅನೇಕ ವರ್ಷದಿಂದ ನಡೀತಾ ಇತ್ತು. ಆದರೆ ಇದೊಂದು ಪೀಕಿಗೆ ಹೋಯ್ತು ಈ ಸಾರಿ. ಎಲ್ಲರೂ ಹೌದೇನೋ, ನಮಗೆಲ್ಲ ಹೊಟ್ಟೆ ಉರಿತಿತ್ತು. ಆ ಅಮ್ಮ ಬಂದು ಹೇಳುವಾಗ ನನ್ನ ಮಗಳದು ಅಸ್ಥಿ ಕೊಡಿ, ನಾನು ಅವಳಿಗೆ ಒಂದು ಮುಕ್ತಿ ಕಾಣಿಸ್ಬೋದು. ನಿನ್ನೆ ಹೇಳ್ತಾಳೆ ನನ್ನ ಮಗಳಿಲ್ಲ, ಆಸ್ತಿನೂ ಇಲ್ಲ, ಮಗಳು ಇಲ್ಲ ಅಂತ. ಅಸ್ಥಿ ಕೇಳಲಿಕ್ಕೆ ಬಂದಿದ್ಲು. ಹಾಗಾಗಿ ಇದೆಲ್ಲ ಇಷ್ಟು ಕೆಟ್ಟತನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನರ ಕಿವಿ ಮೇಲೆ ಹೂವಿಡಿಸುವಂಥ, ಸರ್ಕಾರದ ಕಿವಿ ಮೇಲೆ ಹೂವಿಡಿಸುವಂಥ ಇದು ಸರಿ ಆಗಬೇಕು. ಸರ್, ಮುಖಂಡರು ಯಾರೆಲ್ಲ ಬಂದಿದ್ದೀರಿ? ಮುಖಂಡರು ಯಾರೆಲ್ಲ ಮುಖಂಡರು ಬಂದಿದ್ದೀರಿ ಅಂತ ಕೇಳಿ. ನಾನು ಆರ್ಗ ಜ್ಞಾನೇಂದ್ರ, ಮಾಜಿ ಗೃಹ ಸಚಿವ ಮತ್ತು ಈಗ ತೀರ್ಥಹಳ್ಳಿ ಕ್ಷೇತ್ರದ 5ನೇ ಬಾರಿ ಶಾಸಕನಾಗಿದ್ದವ ನಾನು. ನನ್ನ ಜೊತೆಗೆ ನನ್ನ ಪಕ್ಷದ ಮಂಡಲದ ಅಧ್ಯಕ್ಷರಾದಂಥ ನವೀನ್ ಹೆದ್ದೂರ್ ಅವರಿದ್ದಾರೆ. ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಾಗಿ ಸಮಯ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸೊಪ್ಪುಗುಡ್ಡೆ ರಾಘವೇಂದ್ರ ಇದ್ದಾರೆ. ನಮ್ಮ ಸುಧಾಕರ್ ಹೊಸಳ್ಳಿಯವರು ಇದ್ದಾರೆ. ಜೀವೇಂದರ್ ಜೈನ್ ಮೇಘರಾಜ್ ಪೂಜ್ಯ ಹೆಗಡೆಯವರು ತೀರ್ಥಹಳ್ಳಿ ಬಂದರೆ ಇವ್ರ ಮನೆಯಲ್ಲೇ ಉಳ್ಕೊಳ್ಳೋದು. ಅವರು ಇಡೀ ಯಾರು ಸಂತರಿದ್ದಾರೆ, ಜೈನ ಮುನಿಗಳಿದ್ದಾರೆ, ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ವೈದ್ಯರು ನಮ್ಮ ಜೈನವರು. ಹಾಗೆಯೇ ನಮ್ಮ ಮೇಘರಾಜ್ ಅವರು ಈ ಶಿವಮೊಗ್ಗ ಜಿಲ್ಲೆಯ ನಮ್ಮ ಸಂಘಟನೆಯ ಮಾಜಿ ಅಧ್ಯಕ್ಷರು. ಇನ್ನು ಅನೇಕರು ಬಂದಿದ್ದಾರೆ.